ನಮಸ್ಕಾರ ಗುರು. ಅಂತೂ ಇಂತೂ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಹೋಗೋದ ಅಂತ ನೋಡ್ತಾ ಇದ್ದ ಗುರು. ಅಂತೂ ಇಂತೂ ಮೊಬೈಲಲ್ಲಿ ಒಂದು ರೀಲ್ಸ್ ಬಂತು, ನೋಡಿದ ತಕ್ಷಣ ಅಲ್ಲಿ ಹೋಗ್ಬೇಕು ಅಂತ ಹೊರಟೋ ಗುರು. ನೇಚರ್ ಎಂಜಾಯ್ ಮಾಡಿಕೊಂಡು ಅಂತೂ ಇಂತೂ ಹೋದೋ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಪೆಟ್ರೋಲ್ ಹಾಕ್ಸೋದ ಅಂತ ಬಂದರೆ ಬಂಕಲ್ಲಿ ಕರೆಂಟೇ ಇರಲಿಲ್ಲ. ಅಂತೂ ಇಂತೂ ಜನ್ರೇಟ್ ರನ್ ಮಾಡಿ ಅಂದರೆ ಇನ್ನೂ 4 ಜನ ಬೇಕು ಅಂತಂತಿರೋ ಗುರು. ಅಂತೂ ಇಂತೂ ಬಂದರು. ಅದಕ್ಕೆ ಜನ್ರೇಟ್ ರನ್ ಮಾಡಿಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಗುರುಗಳು ಒಳ್ಳೆ ಸ್ಮೈಲ್ ಕೊಟ್ಟರು. ಸ್ಮೈಲ್ ಕೊಡ್ತಿದ್ದಂಗೆ ಹೋಯ್ತಾ ಇದ್ದಂಗೆ ಒಳ್ಳೆ ನೇಚರ್ ಗುರು. ಈ ಸೇತುವೆ ಅಂತೂ ಅದು ಎಷ್ಟು ವರ್ಷದಿಂದ ಬಿದ್ದಿತ್ತು. ನಾನು ಚಿಕ್ಕ ವಯಸ್ಸಿಂದನೂ ಆಟಾಡ್ತಿದ್ದೆ. ಆವಾಗಲಿಂದನೂ ಈ ಸೇತುವೆ ರೆಡಿ ಮಾಡ್ತಾನೆ ಇದ್ರು. ಅಂತೂ ಇಂತೂ ರೋಡ್ ಮಾಡಿಬಿಟ್ರು ಗುರು. ಅಂತೂ ಇಂತೂ ಇದು ಸಿದ್ರು ಬೆಟ್ಟ ಅಂತ ಗಾಳಿ ಗ್ರಾಚಾರ ಹಿಡ್ಕೊಂಡವ್ರನ್ನ ಇಲ್ಲಿ ಬಿಡಿಸ್ತಾರೆ. ನೋಡ್ಕೊಳ್ಳಿ, ಯಾರ ಬರಂಗಿದ್ರೆ ಇಲ್ಲಿ ಬನ್ನಿ, ಒಂದು ವಿಸಿಟ್ ಹಾಕಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗುರು. ಗುಂಡಲ್ ಡ್ಯಾಮ್ಗೆ ಮತ್ತು ಹಂಗೆ ಟಿಬೆಟಿಯನ್ ಕ್ಯಾಂಪ್ ರೋಡ್ ಗುರು. ಇದು ರೋಡ್ ಮಾತ್ರ ಅಲ್ಟಿ ಕಳ್ದೋಗ್ಬೇಕು. ರೋಡ್ನ ಹೆಂಗೈತೆ ಅಂತಂದರೆ ಹೊಸ ಗಾಡಿಗಳು ತಂದರೆ ಇಲ್ಲೇ ಪಾರ್ಟ್ಸ್ನು ಬಿಚ್ಬಿಟ್ಟು ಎಲ್ಲ ಅವರೇ ಬಿಚ್ಕೊಟ್ಬಿಡ್ತಾರೆ ರೋಡ್ನವ್ರೆ. ಆ ರೇಂಜಲ್ಲಿ ಐತೆ ರೋಡು. ಅಯ್ಯೋ ಕತೆ. ಕತೆ ಇಲ್ಲದ ವ್ಯತೆ ಅನ್ಕೊಂಡು ಹೊರಟೋಗುರು. ಬೆಟ್ಟದ ಮಧ್ಯದಲ್ಲಿ ಒಳ್ಳೆ ನೇಚರ್ ಎಂಜಾಯ್ ಮಾಡಿಕೊಂಡು ಸೋಲಾರ್ ಪ್ಲ್ಯಾಂಟ್ ನೋಡ್ತಿದ್ರೆ ಎಲ್ಲಿ ನೋಡಿದ್ರು ಸೋಲಾರ್ ಪ್ಲ್ಯಾಂಟು. ಬೆಟ್ಟ ಗುಡ್ಡ ನೇಚರ್ ಮಾತ್ರ ಸೂಪರಾಗೈತೆ ಗುರು. ಅದರಲ್ಲಂತೂ ಉದಯರಂಗ ಬಸ್ ನೋಡ್ಬಿಟ್ಟು ನಮಗಂತೂ ಫುಲ್ಲು ಖುಷಿ. ಅಂತೂ ಇಂತೂ ಟಿಬೆಟಿಯನ್ ಕ್ಯಾಂಪ್ ಬಂತು. ಕನ್ನಡದಲ್ಲೇ ಬೋರ್ಡ್ ಹಾಕೋರು ಗುರು ಎಂಟ್ರಿಲಿ. ಮುಂದೆ ಎಲ್ಲ ಬರೀ ಇಂಗ್ಲೀಷು ಅದು ಇದನ್ನೇ. ಮಾತ್ರ ಹೆಂಗೈತೆ ಅಂತಂದರೆ ಒಳ್ಳೆ ಫಾರಿನ್ ಕಂಟ್ರಿಗೆ ಹೋದಂಗೆ ಮಾಡೋರು ಗುರು. ರೋಡ್ ಮಾತ್ರ ಕಳ್ದೋಗ್ಬೇಕು. ನಮ್ಮ ಹಳ್ಳಿಗಳು ನೋಡಿದ್ರೆ ರೋಡ್ಗಳೇ ಇರೋಲ್ಲ. ಅಂತೂ ಇಂತೂ ಇಂಪ್ರೂವ್ಮೆಂಟ್ಗಳು ಮಾತ್ರ ಚೆನ್ನಾಗಿ ಮಾಡ್ಕೋತಾರೆ. ಟೂರಿಸಮ್ ಪ್ಲೇಸ್ಗೆ ಏನು ಮಾಡ್ತಾರೆ ಏನೋ. ಅಂತಿಂತೂ ಎಲ್ಲೋ ಇದ್ದವರೆಲ್ಲ ಬಂದು ಈ ಥರ ರೇಂಜ್ ಕಟ್ಟೋರೆ ಬಿಲ್ಡಿಂಗ್ಗಳನ್ನ ಅಂತಂದರೆ ನಮ್ಮವ್ರು ವೇಸ್ಟು. ನಮ್ಮ ಶಿಷ್ಯನಿಗೆ ಆಯ್ ಅಂತ ಹೇಳಿದ್ರೆ ಉಸಿರೇ ಇಲ್ಲ. ಅಂತಿಂತೂ ಟೈಗರ್ ಬಂತು ಗುರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಟೈಗರ್ ನೋಡ್ಕೊಂಡು ಹೊರಟೋಗರು. ಅಂತೂ ಇಂತೂ ನಮ್ಮ ಶಿಷ್ಯ ನಾ ಫಸ್ಟ್ ಅಂತ ಎಲ್ಲೋದ್ರೂ ಓಡ್ತಾನೆ. ಅಂತಿಂತೂ ಎಲ್ಲ ಒಂದು ಸೆಲ್ಫಿ ತಗೊಳ್ಳೋದ ಅಂತ ಸೆಲ್ಫಿ ತಗೊಂಡು ನೋಡಿದ್ರೆ ಏನೋ ನೋಡೋದ ಅಂತ ಯಾರೋ ಏನೋ ಸೌಂಡ್ ಬರ್ತೈತೆ ಅಂತ ಓಡ್ತಾನೆ. ಬರೀ ಇಂಥದೆಯಾ? ಅಂತಿಂತೂ ಹೊರಟೋಗರು. ನೋಡ್ತಿದ್ರೆ ನಿಜವಲ್ಲೂ ಯಾವುದೋ ಫಾರಿನ್ ಕಂಟ್ರಿಗೆ ಬಂದು ಅನ್ಕೋಬಿಟ್ಟು ನಮ್ಮ ಫಾಲೋವರ್ಸ್ ಸಿಕ್ಕರು ಮಾತಾಡಿಸ್ಕೊಂಡು ಫಾಲೋವರ್ಸ್ಗೆಲ್ಲ ಆಯ್ ಅಂತ ಹೇಳ್ಬಿಟ್ಟು ಇನ್ನೂ ಪ್ಲೇಸ್ಗಳಿದ್ದೋಗರು ನೋಡೋಕೆ ಹೊರಟೋಗರು. ಎಲ್ಲ ನಾ ಫಸ್ಟ್ ಅಂತ ಹೋಗೋರೆ. ನಾನೇ ಬಿಟ್ಬಿಟ್ಟು ಓಡ್ತಾವ್ರಿ ಇವರೆಲ್ಲ. ಅಂತಿಂದ ನಾ ಫಸ್ಟ್ ಹೋಗ್ಬೇಕು ದೇವಸ್ಥಾನದ ಒಳಗಡೆ ಅಂದ್ಬಿಟ್ಟು ನಾನು ಹೊರಟೆ ಗುರು ಟೆಂಪಲ್ ಒಳಗಡೆಗೆ. ಬುದ್ಧ ನೋಡ್ತಿದ್ದಂಗೆ ಒಳ್ಳೆ ಕೈ ಮುಕ್ಕೊಂಡು, ಶಿವ ನಮ್ಮನ್ನು ಒಳ್ಳೆ ರೇಂಜಿಗೆ ತಂದ್ಬಿಡಪ್ಪ ಅಂತ ಬೇಡ್ಕೊಂಡು ಹೊರಟೆ. ಮಾತ್ರ ಚೆನ್ನಾಗಿ ಮಾಡೋರು ಗುರು. ಇಮೇಜಿನೇ ಮಾಡ್ಕೊಳಕ್ಕಾಗಲ್ಲ, ಆ ರೇಂಜಲ್ಲಿ ಐತೆ ಟೆಂಪಲ್ಸ್ ಮಾತ್ರ. ಎಲ್ಲಿ ನೋಡಿದ್ರು ಚೆನ್ನಾಗಿ ಮಾಡ್ಕೊಂಡವ್ರೆ. ಏನು ಕತೆನೇ ಏನೋ. ನಮ್ಮ ಶಿಷ್ಯ ಮಾತ್ರ ಸರ್ಯಾಗಿ ಇಣಕ್ಕೆ ನೋಡ್ದವ್ನು ಏನ ಅಂತಂದರೆ ಅವನ್ನೇ ಕೇಳಬೇಕು. ಅಂತಿಂತೂ ಅದನ್ನ ನೋಡ್ಕೊಂಡು ಹೊರಟೋಗರು. ಯಾವನು 4 ರೌಂಡು ಬುಗು ಅಂತ ಸುತ್ತವನೆ. ಅಂತಿಂತೂ ಯಾರೋ ಸುತ್ತಿಸ್ತಿರೋ ನಾವು ಒಂದು 4 ರೌಂಡ್ ಸುತ್ತಿಸೋದ ಇದೆ ಅಂತಂದು ಸುತ್ತಿಸ್ಕೊಂಡು ಹೊರಟು. ನಮ್ಮ ಶಿಷ್ಯನಿಗೆ ಯಾರೋ ಲೈನ್ ಹಾಕ್ತವ್ರು ಗುರು. ಪುನಃ ಹಿಂದೆನೇ ಫಾಲೋ ಮಾಡ್ಕೊಬರೋದ. ಇವನಂತೂ ತಿರುಗೇ ನೋಡ್ತಿರ್ಲಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವ್ಯೂ ಪಾಯಿಂಟ್ ಮಾತ್ರ ಕಳ್ದೋಗ್ಬೇಕು ಹಂಗೈದು ಗುರು. ಬೆಟ್ಟದ ಮೇಲೆ ಮನೆ ಕಟ್ಬಿಡ್ಬೇಕು ಅನ್ನೋ ರೇಂಜಲ್ಲಿ ಇತ್ತು ವ್ಯೂ ಪಾಯಿಂಟ್. ನೋಡ್ತಿದ್ರೆ ಸ್ವರ್ಗ. ಅಂತಿಂತೂ ನಮ್ಮ ಗುಂಡಲ್ ಡ್ಯಾಮ್ ನೋಡ್ಕೊಂಡು ಹೋಗೋದ ಅಂತ ಹೊರಟೋಗ್ರು. ಗುಂಡಲ್ ಡ್ಯಾಮ್ ನೋಡಿಕೊಂಡು ನಮ್ಮ ಶಿಷ್ಯ ಯಾವ ರೇಂಜಲ್ಲಿ ಅಂತಂದರೆ ಯಾರೋ ಕಪಲ್ಸ್ ನೋಡ್ಬಿಟ್ಟು ನಾನು ಹಿಂಗೆ ಬರಬೇಕಿತ್ತು ಅಂತಾನೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಅಂದಿಂತೂ ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಆಗೈತೆ ಗುರು. ಪ್ರೀ ವೆಡ್ಡಿಂಗ್ ಶೂಟು ಫೋಟೋಸ್ ತೆಗಿಸೋಕೆ ಮಾತ್ರ ಅಲ್ಟಿ ಚೆನ್ನಾಗೈತೆ ಪ್ಲೇಸ್ ಮಾತ್ರ. ಬನ್ನಿ ನೇಚರ್ ನೋಡಿ ಎಂಜಾಯ್ ಮಾಡಿ. ಸೂಪರ್ ಆಗೈತೆ. ಇವ್ರನ್ನಂತೂ ನಾನು ಬೈಕ್ ಎತ್ಕೊಂಡ್ಬಂದ್ಬಿಟ್ಟು ಅಚ್ಚರಿಂದ ಈಚರಿ ತುದಿ ಗಂಟೆನೂ ನಡೆಸ್ತೇ ಗುರು. ಅಮ್ಮಮ್ಮ ಅಂದ್ರು ಮ್ಯಾಕ್ಸಿಮಮ್ 1.5 ಕಿಲೋಮೀಟರ್ ಮೇಲೆ ಐತೆ. ಅಂತಿಂತೂ ನಡೆದು ಸುಸ್ತಾಗ್ಬಿಟ್ಟವ್ರೆ. ಅಂತೂ ಇಂತೂ ಒಂದು ಡೈ ಹಾಕದ ಅಂತ ಡೈ ಹಾಕ್ತೆ ಗುರು. ಇವತ್ತಿನ ಕತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.